ವೀಕ್ಷಕರೇ, 8/12/2025 ಕಾಲೇಜು ಶಿಕ್ಷಣ ಇಲಾಖೆ ಒಂದು ಸುತ್ತೋಲೆಯನ್ನು ಹೊರಡಿಸಿದೆ. ಏನು ಆಲ್ರೆಡಿ ಅತಿಥಿ ಉಪನ್ಯಾಸಕರ ಕೌನ್ಸಿಲಿಂಗ್ ನಡೀತೋ ರಾಜ್ಯಾದ್ಯಂತ ಇರತಕ್ಕಂಥ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಿಗೆ ಅದಕ್ಕೆ ರಿಪೋರ್ಟ್ ಆಗಬೇಕು, ಮತ್ತೆ ಕೆಲವು ನಿಯಮಗಳನ್ನ ನೀವು ಪಾಲಿಸಬೇಕು ಎಂಬುದಾಗಿ ಒಂದು ಸುತ್ತೋಲೆಯನ್ನು ಹೊರಡಿಸಿದೆ. ಇದರ ಹೈಲೈಟ್ ಅನ್ನು ಅಷ್ಟೇ ನಾನು ಹೇಳ್ತಾ ಹೋಗ್ತೀನಿ, ಬನ್ನಿ ನೋಡೋಣ. ಮೊದಲನೇದಾಗಿ 2025-26ನೇ ಸಾಲಿಗೆ ಈಗೇನು ಸೆಮಿಸ್ಟ್ರು ಆರಂಭ ಆಗಿತ್ತು, ಕೆಲವು ಯೂನಿವರ್ಸಿಟಿಗಳಲ್ಲಿ ಅಂತ್ಯ ಆಗಿದೆ, ಕೆಲವು ಯೂನಿವರ್ಸಿಟಿಗಳಲ್ಲಿ ಇನ್ನು ನಡೀತಾ ಇದೆ. ಆ ಹಿನ್ನೆಲೆಯಲ್ಲಿ ಏನು ಹಾಲಿ ಸೆಮಿಸ್ಟರ್ಗೆ ಅತಿಥಿ ಉಪನ್ಯಾಸಕರು ಕೆಲಸವನ್ನು ಮಾಡ್ತಾ ಇದ್ರು, ಈ ಸಂದರ್ಭದಲ್ಲೇ ಕಾಲೇಜು ಶಿಕ್ಷಣ ಇಲಾಖೆ ಕೌನ್ಸಿಲಿಂಗ್ ನ ಕರೆದಿತ್ತು. ಕೌನ್ಸಿಲಿಂಗು ನವೆಂಬರ್ 24ನೇ ತಾರೀಕಿಂದ ಡಿಸೆಂಬರ್ 4ರವರೆಗೂ ಕೂಡ ನಡೆದಿದೆ. ಬಹುತೇಕ ಎಲ್ಲ ಸಬ್ಜೆಕ್ಟ್ಗಳು ಕಂಪ್ಲೀಟ್ ಆಗಿದ್ದಾವೆ. ಆ ಹಿನ್ನೆಲೆಯಲ್ಲಿ ಈಗ ರಿಪೋರ್ಟ್ ಆಗಬೇಕು ಅಂತ ಹೇಳಿ ಒಂದು ಸುತ್ತೋಲೆಯನ್ನು ಬಿಡುಗಡೆ ಮಾಡಿದೆ. ಜೊತೆಗೆ ಅವರು ಮಾನ್ಯ ಉಚ್ಚ ನ್ಯಾಯಾಲಯದ ಒಂದು ರಿಟ್ ಅರ್ಜಿ ಸಂಖ್ಯೆಗಳನ್ನ ಮೆನ್ಷನ್ ಮಾಡಿದ್ದಾರೆ. ಮತ್ತೆ ಆದೇಶ ಏನ್ ಬಂತು ಮಾನ್ಯ ನ್ಯಾಯಾಲಯದಿಂದ ಅಂತಕ್ಕಂಥದ್ದನ್ನು ಕೂಡ ಹೇಳಿದ್ದಾರೆ. ಇದುವರೆಗೆ ಆದಂತ ಕರೆಸ್ಪಾಂಡೆನ್ಸ್ ಏನು ಅಂತಕ್ಕಂಥದ್ದನ್ನ ಡೀಟೇಲ್ಸ್ ಆಗಿ ಕೊಡ್ತಾ, ಈಗ ಕೌನ್ಸಿಲಿಂಗ್ಗೆ ನಾವು ಯಾವ ರೀತಿಯಾಗಿ ವಿದ್ಯಾರ್ಹತೆಯನ್ನ ಕನ್ಸಿಡರ್ ಮಾಡೋದು, ಅಂಕಗಳನ್ನ ಹೇಗೆ ಹಾಕಿದ್ದು ಅಂತಕ್ಕಂಥದ್ದನ್ನ ಒಂದು ಲಿಸ್ಟ್ ಆಗಿ ಕೊಟ್ಟಿದೆ. ಇದನ್ನು ಕೂಡ ನೀವು ನೋಡ್ಕೊಳ್ಳಿ ನೀಟಾಗಿ. ಆನಂತರದಲ್ಲಿ ಒಂದು ದಿನಾಂಕವನ್ನು ಕೊಟ್ಟಿದೆ. ದಿನಾಂಕ 8/12/2025 ಕರ್ತವ್ಯದಿಂದ ಬಿಡುಗಡೆಗೊಳಿಸುವುದು ಅಂತಕ್ಕಂಥದ್ದು. ಅಂದ್ರೆ ಈಗೇನು ಹಾಲಿ ಆಡ್ ಸೆಮಿಸ್ಟರ್ಗೆ ಕೆಲಸವನ್ನ ಮಾಡ್ತಾ ಇದ್ರು ಅತಿಥಿ ಉಪನ್ಯಾಸಕರು, ಅವ್ರಿಗೆ ಆಯಾಯ ವಿಶ್ವವಿದ್ಯಾಲಯಗಳಲ್ಲಿ ಶೈಕ್ಷಣಿಕ ಅವಧಿ ಮುಗಿದ ತಕ್ಷಣ, ಹಾಲಿ ಸೆಮಿಸ್ಟರ್ನ ಶೈಕ್ಷಣಿಕ ಅವಧಿ ಮುಗಿದ ತಕ್ಷಣದಲ್ಲಿ ರಿಲೀವ್ ಮಾಡಿ ಅಂತಿತ್ತು. ಆದ್ರೆ ಅದನ್ನ ಕಂಟಿನ್ಯೂ ಮಾಡಿ ಎಲ್ಲರನ್ನ 8/12/2025 ಕರ್ತವ್ಯದಿಂದ ಬಿಡುಗಡೆಗೊಳಿಸಿ ಎಂಬುದಾಗಿ ಹೇಳಿದ್ದಾರೆ. ಅಂದ್ರೆ 8/12/2025 ಈಗೇನು ಹಾಲಿ ಸೆಮಿಸ್ಟರ್ ಅಂದ್ರೆ 2025-26ನೇ ಸಾಲಿಗೆ ಅತಿಥಿ ಉಪನ್ಯಾಸಕರು ಆಡ್ ಸೆಮಿಸ್ಟರ್ಗೆ ಕೆಲಸವನ್ನ ಮಾಡ್ತಾ ಇದ್ರು, ಅವರು 8/12/2025 ರಿಲೀವ್ ಆಗ್ತಾರೆ. ಅದು ಯೂನಿವರ್ಸಿಟಿ ಕ್ಯಾಲೆಂಡರ್ ಏನೇ ಆಗಿರ್ಬೋದು, ಆದ್ರೆ ಈ ದಿನಾಂಕದಂದು ಕಾಲೇಜು ಶಿಕ್ಷಣ ಇಲಾಖೆಯ ಈ ವತಿಯಿಂದ ಎಲ್ಲರೂ ಕೂಡ ರಿಲೀವ್ ಆಗ್ತಾರೆ. ಮುಂದುವರಿದಂತೆ ಈಗೇನು ಕೌನ್ಸಿಲಿಂಗ್ ನಡೆದಿದೆಯೋ 2025-26ನೇ ಸಾಲಿಗೆ ಕೌನ್ಸಿಲಿಂಗ್ ನಡೆದಿದೆಯೋ, ಆ ಕೌನ್ಸಿಲಿಂಗ್ ನಲ್ಲಿ ಯಾರೆಲ್ಲ ಕಾಲೇಜುಗಳನ್ನ ಆಯ್ಕೆ ಮಾಡ್ಕೊಂಡಿದ್ದಾರೋ ಅವರೆಲ್ಲರೂ ಕೂಡ ಕರ್ತವ್ಯಕ್ಕೆ ವರದಿ ಮಾಡಿಕೊಳ್ಳಲು 3 ಕೆಲಸದ ದಿನಗಳವರೆಗೆ ಮಾತ್ರ ಅವಕಾಶ ನೀಡಲಾಗಿದೆ. ಅಂದ್ರೆ ಈ ಡೇಟ್ ಇಂದ ಅಂದ್ರೆ 9, 10, 11 ಅದು ಕೆಲಸದ ದಿನಗಳಾಗಿದ್ರೆ 9, 10, 11 ಈ 3 ದಿನಗಳಲ್ಲಿ ನೀವು ಹೋಗಿ ರಿಪೋರ್ಟ್ ಆಗ್ಬೇಕು. ಈ 3 ದಿನಗಳಲ್ಲಿ ನೀವು ಹೋಗಿ ರಿಪೋರ್ಟ್ ಆಗಿಲ್ಲ ಅಂತ ಹೇಳಿದ್ರೆ ನಿಮ್ಮ ಆಯ್ಕೆ ಪ್ರಕ್ರಿಯೆ ಅಲ್ಲಿಗೆ ನಿಲ್ಲುತ್ತೆ. ನೀವು ಮುಂದೆ ಕಾಲೇಜುಗಳಲ್ಲಿ ಹೋಗಿ ರಿಪೋರ್ಟ್ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಆ ದಿಸೆಯಿಂದಾಗಿ 3 ದಿನಗಳಲ್ಲಿ ಹೋಗಿ ನೀವು ರಿಪೋರ್ಟ್ ಆಗಬೇಕು. ನಿಮ್ಗೆ 9ನೇ ತಾರೀಕು ಆಗ್ಬೋದು, 10ನೇ ತಾರೀಕು ಆಗ್ಬೋದು, 11ನೇ ತಾರೀಕು ಆಗ್ಬೋದು. ಈ 3 ದಿನಗಳು ಕೆಲಸದ ಅವಧಿ ಆಗಿರ್ಬೇಕು. ಈಗ ನೋಡೋದಾದ್ರೆ ಈ 3 ದಿನಗಳು ಯಾವುದೇ ರಜೆಗಳು ಇರದೇ ಇರೋದ್ರಿಂದ ಈ 3 ದಿನಗಳಲ್ಲಿ ನೀವು ಹೋಗಿ ರಿಪೋರ್ಟ್ ಆಗ್ಬೇಕಾಗತ್ತೆ ಅಂತಕ್ಕಂಥದ್ದು. ಮುಂದುವರೆದು ಹೇಳ್ತಾ ಇದ್ದಾರೆ, 25-26ನೇ ಶೈಕ್ಷಣಿಕ ಸಾಲಿನ ಆಯಾ ವಿಶ್ವವಿದ್ಯಾಲಯಗಳ ಶೈಕ್ಷಣಿಕ ವೇಳಾಪಟ್ಟಿ ಅನ್ವಯ ಕೊನೆಯ ದಿನಾಂಕದಂದು ಈ ಒಂದು ಸೆಮಿಸ್ಟರ್, ಈಗ ಆಡ್ ಸೆಮಿಸ್ಟರ್ ಮುಗಿತಾ ಇದೆ, ಈ ಒಂದು ಸೆಮಿಸ್ಟರ್ ಕರ್ತವ್ಯದಿಂದ ಬಿಡುಗಡೆಗೊಳಿಸುವುದು. ಕ್ಲಿಯರ್ ಆಗಿ ಹೇಳಿದ್ದಾರೆ. 25-26ನೇ ಶೈಕ್ಷಣಿಕ ಸಾಲಿಗೆ ಏನು ಈ ಒಂದು ಸೆಮಿಸ್ಟರ್ ಶುರು ಆಗುತ್ತೋ, ಆ ಈ ಒಂದು ಸೆಮಿಸ್ಟರ್ ಮುಗಿದ ತಕ್ಷಣದಲ್ಲಿ ಅದು ಯೂನಿವರ್ಸಿಟಿ ವೈಸೇ ಆಗುತ್ತೆ. ಆ ಯೂನಿವರ್ಸಿಟಿ ವೈಸ್ ಏನೇನು ಒಂದು ಕ್ಯಾಲೆಂಡರ್ ಆಫ್ ಇವೆಂಟ್ ಇರುತ್ತೋ, ಕೊನೆಯ ದಿನ ವರ್ಕಿಂಗ್ ಡೇಸ್ ಯಾವತ್ತಿರುತ್ತೋ ಅವತ್ತಿನ ದಿನ ಈ ಅತಿಥಿ ಉಪನ್ಯಾಸಕರು ರಿಲೀವ್ ಆಗ್ತಾರೆ, ಆಟೋಮೆಟಿಕ್ ಆಗಿ ರಿಲೀವ್ ಆಗ್ತಾರೆ ಎಂಬುದಾಗಿ ಹೇಳಲಾಗಿದೆ. ಮುಂದುವರೆದಂತೆ ಒಂದು ಕ್ಲಾರಿಟಿಯನ್ನು ಕೊಡ್ತಾರೆ. ಏನು ವಿಕಲಚೇತನ ಅಭ್ಯರ್ಥಿಗಳಿಗೆ ಆನ್ಲೈನ್ ಕೌನ್ಸಿಲಿಂಗ್ ನಡೆಯುವ ಸಂದರ್ಭದಲ್ಲಿ ಪ್ರಥಮ ಆದ್ಯತೆಯನ್ನ ನೀಡಿದ್ವೋ ಅದು ಕೇವಲ ಅವರಿಗೆ ಪ್ರಥಮ ಆದ್ಯತೆ ಆಗಿರ್ತದೆ. ಉಳಿದಂತೆ ರಾಜ್ಯವ್ಯಾಪಿ ಏನು ಮೆರಿಟ್ ಲಿಸ್ಟ್ ಇತ್ತೋ ಅದರಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಅವ್ರಿಗೆ ಪ್ರಥಮ ಆದ್ಯತೆಯನ್ನು ಅಷ್ಟೇ ಕೊಟ್ಟಿದೀವಿ. ನಿಮ್ಮ ಮೆರಿಟ್ ಲಿಸ್ಟ್ ಪ್ರಕಾರನೇ ನೀವು ಕೌನ್ಸಿಲಿಂಗ್ ಅಟೆಂಡ್ ಆಗಿ ನೀವು ಕಾಲೇಜನ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ. ಮೆರಿಟ್ ಲಿಸ್ಟ್ ಅಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ. ನಂತರದಲ್ಲಿ ಏನು ವಿಕಲಚೇತನ ಅಭ್ಯರ್ಥಿಗಳು ಕೌನ್ಸಿಲಿಂಗ್ ನಲ್ಲಿ ಆದ್ಯತೆಯ ಮೂಲಕ ಕಾಲೇಜನ್ನ ಆಯ್ಕೆ ಮಾಡ್ಕೊಂಡಿದ್ದಾರೋ ಅವರೆಲ್ಲರೂ ಕೂಡ ಜಿಲ್ಲಾ ವೈದ್ಯಕೀಯ ಮಂಡಳಿಯಿಂದ ನೈಜತೆ ಅಥವಾ ದೃಢೀಕರಣ ಪಡೆಯುವುದು ಕಡ್ಡಾಯವಾಗಿರುತ್ತದೆ. ಈ ಪ್ರಕ್ರಿಯೆಯನ್ನ ಪ್ರಾಂಶುಪಾಲರು ಮಾಡ್ಕೋಬೇಕಾಗುತ್ತೆ. ಹಾಜರಾದ ನಂತರ 1 ತಿಂಗಳ ಒಳಗಾಗಿ ಪೂರ್ಣಗೊಳಿಸುವುದು ಅಲ್ಲದೆ ಸಲ್ಲಿಸಿರುವ ವಿಕಲಚೇತನ ಪ್ರಮಾಣ ಪತ್ರವು ಜಿಲ್ಲಾ ವೈದ್ಯಕೀಯ ಮಂಡಳಿಯಿಂದ ಅಂಗವಿಕಲತೆಯ ಪ್ರಮಾಣವು 40%ಕ್ಕಿಂತ ಕಡಿಮೆ ಎಂದು ವರದಿಯಾದಲ್ಲಿ ಅಂತಹ ಅತಿಥಿ ಉಪನ್ಯಾಸಕರನ್ನು ತಕ್ಷಣವೇ ಅತಿಥಿ ಉಪನ್ಯಾಸಕರ ಕರ್ತವ್ಯದಿಂದ ಬಿಡುಗಡೆಗೊಳಿಸುವುದು ಎಂಬುದಾಗಿ ಹೇಳಿದ್ದಾರೆ.
ಅಂತ ಹೇಳಿದ್ರೆ ಏನು ಜಿಲ್ಲಾ ವೈದ್ಯಕೀಯ ಮಂಡಳಿ ಇರುತ್ತೋ ಆ ಮಂಡಳಿಯಿಂದ ದೃಢೀಕರಣವನ್ನು ಮಾಡಬೇಕು. ಅಷ್ಟೇ ಅಲ್ಲದೆ ಏನು ಅಂಗವೈಕಲ್ಯತೆ ಅಂತ ಇದೆಯೋ ಅದು 40% ಕಡಿಮೆ ಇರಬಾರ್ದು, ಅದಕ್ಕಿಂತ ಜಾಸ್ತಿ ಇರಬೇಕು. ಹಾಗಿದ್ದಲ್ಲಿ ಮಾತ್ರ ಇವರನ್ನ ವಿಕಲಚೇತನ ಅಭ್ಯರ್ಥಿಗಳು ಎಂಬುದಾಗಿ ಕನ್ಸಿಡರ್ ಮಾಡಲಾಗುತ್ತೆ. ಹಾಗಿಲ್ಲದಿದ್ದಲ್ಲಿ ಅವ್ರನ್ನ ತಕ್ಷಣ ಕರ್ತವ್ಯದಿಂದ ಬಿಡುಗಡೆಗೊಳಿಸಬೇಕು ಎಂಬುದಾಗಿ ಕೂಡ ಹೇಳಲಾಗಿದೆ. ಇನ್ನು ಅತಿಥಿ ಉಪನ್ಯಾಸಕರು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಕಾಲೇಜುಗಳಿಗೆ ಹೋಗಿ ಅವರ ವಿಷಯವಾರು ಏನು ರಿಪೋರ್ಟ್ ಆಗ್ತಾರೋ, ರಿಪೋರ್ಟ್ ಆದಂತ ಸಂದರ್ಭದಲ್ಲಿ ವಿಷಯವಾರು ಮೆರಿಟ್ ಲಿಸ್ಟ್ ಅನ್ನ ಮಾಡಲಾಗಿದೆ. ಏನು ವಿಷಯವಾರು ಮೆರಿಟ್ ಲಿಸ್ಟ್ ಆಗಿದೆಯೋ ಆ ವಿಷಯವಾರು ಮೆರಿಟ್ ಲಿಸ್ಟ್ ಗೆ ಸಂಬಂಧಪಟ್ಟಂತೆ ಆದ್ಯತೆಯನ್ನ ನೀಡಬೇಕು. ಅಂದ್ರೆ ಏನು ಸಬ್ಜೆಕ್ಟ್ ವೈಸ್ ಮೆರಿಟ್ ಲಿಸ್ಟ್ ಆಗಿದೆಯೋ ಆ ಮೆರಿಟ್ ಲಿಸ್ಟ್ ಅಲ್ಲಿ 1, 2, 3, 4 ಏನಿದೆಯೋ ಅದೇ ಪ್ರಕಾರ ಅವರನ್ನ ರಿಪೋರ್ಟ್ ಮಾಡಿಸ್ಕೋಬೇಕು. ಅಂದ್ರೆ ಫಸ್ಟ್ ಪ್ಲೇಸ್ ಅಲ್ಲಿ ಫಸ್ಟ್ ಅವರೇ ಇರ್ತಾರೆ, ಸೆಕೆಂಡ್ ಪ್ಲೇಸ್ ಅಲ್ಲಿ ಸೆಕೆಂಡ್ ಪ್ಲೇಸ್ ಅವರೇ ಇರ್ತಾರೆ. ಅದರಲ್ಲಿ ಯಾವುದೇ ಬದಲಾವಣೆ ಇಲ್ಲ. ರಿಪೋರ್ಟಿಂಗ್ ಡೇಟ್ ವೇರಿಯೇಷನ್ ಆಗ್ಬೋದು, ಆದ್ರೆ ಮೆರಿಟ್ ಲಿಸ್ಟ್ ಪ್ರಕಾರನೇ ಅದು ಲಿಸ್ಟ್ ಆಗಿರ್ಬೇಕು ಅಂತಕ್ಕಂಥದ್ದನ್ನ ಹೇಳ್ತಾ ಹೋಗ್ತಾರೆ. ಅಂದ್ರೆ ಫಸ್ಟ್ ಪ್ಲೇಸ್ ಅಲ್ಲಿ ಇದ್ದವ್ರು ಫಸ್ಟ್, ಸೆಕೆಂಡ್ ಪ್ಲೇಸ್ ಅಲ್ಲಿ ಇದ್ದವ್ರು ಸೆಕೆಂಡ್, ಥರ್ಡ್ ಪ್ಲೇಸ್ ಇದ್ದವರು ಥರ್ಡ್ ಪ್ಲೇಸ್ ಅಲ್ಲೇ ಇರ್ತಾರೆ ಎಂಬುದಾಗಿ ಹೇಳ್ತಾ ಹೋಗಿದ್ದಾರೆ. ಇನ್ನು ಉಳಿದಂತೆ ಏನು ಕಾರ್ಯಭಾರದಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆದಂತಹ ಸಂದರ್ಭದಲ್ಲಿ, ಯಾರಾದ್ರೂ ಟ್ರಾನ್ಸ್ಫರ್ ಮೇಲೆ ಬಂದಂತ ಸಂದರ್ಭದಲ್ಲಿ, ಹೊಸದಾಗಿ ಅಪಾಯಿಂಟ್ ಆದಾಗ ಬಂದಂತ ಸಂದರ್ಭದಲ್ಲಿ ಯಾರನ್ನ ಕೊನೆದಾಗಿ ಬಿಡುಗಡೆಗೊಳಿಸಬೇಕು ಅಂತ ಹೇಳಿದ್ರೆ ಮೆರಿಟ್ ಲಿಸ್ಟ್ ಅಲ್ಲಿ ಕೊನೆದಾಗಿ ಯಾರು ಇರ್ತಾರೋ ಅವರನ್ನೇ ಬಿಡುಗಡೆಗೊಳಿಸಬೇಕು ಅಂತಕ್ಕಂಥದ್ದನ್ನು ಕೂಡ ಹೇಳಲಾಗಿದೆ. ಇನ್ನು ಉಳಿದಂತೆ ಕರ್ತವ್ಯಕ್ಕೆ ಹಾಜರಾದ ಅತಿಥಿ ಉಪನ್ಯಾಸಕರ ಈ ಪದವಿ ಪ್ರಮಾಣ ಪತ್ರಗಳು, ಮತ್ತೆ NET, SLET, KSET, PhD, ಇವೇನು MPhil ಈ ಎಲ್ಲಾ ಅಂಕಪಟ್ಟಿಗಳು ಏನಿದಾವೋ ಅಥವಾ ಪ್ರಮಾಣ ಪತ್ರಗಳಿದಾವೋ ಇವುಗಳ ನೈಜತೆ ಪರಿಶೀಲನೆಯನ್ನ ಆ ಒಂದು ಪ್ರಾಂಶುಪಾಲರು ಪಡ್ಕೋಬೇಕಾಗತ್ತೆ, ಕಡ್ಡಾಯವಾಗಿ ಪಡ್ಕೋಬೇಕಾಗತ್ತೆ. ಅದು ಅವರು ವರದಿ ಮಾಡಿಕೊಂಡ 1 ತಿಂಗಳ ಒಳಗಾಗಿ ಎಂಬುದಾಗಿ ಹೇಳಿದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತ ಏನಾದ್ರು ಹಣಕಾಸು ಬೇಕಾದ್ರೆ ಆ ಅತಿಥಿ ಉಪನ್ಯಾಸಕರು ಅದನ್ನ ಭರಿಸ್ತಾರೆ. ಆ ರೀತಿಯಲ್ಲೇ ನೀವು ಕ್ರಮ ಕೈಗೊಳ್ಬೇಕು ಎಂಬುದಾಗಿ ಹೇಳಲಾಗಿದೆ. ಇನ್ನು ಉಳಿದಂತೆ ಅತಿಥಿ ಉಪನ್ಯಾಸಕರಿಗೆ ಕಲಾ ವಿಭಾಗ, ವಾಣಿಜ್ಯ ವಿಭಾಗ, ನಿರ್ವಹಣಾ ವಿಭಾಗ ಅಂದ್ರೆ ಮ್ಯಾನೇಜ್ಮೆಂಟ್ ವಿಭಾಗ, ಭಾಷಾ ವಿಷಯಗಳಿಗೆ ಸಂಬಂಧಪಟ್ಟಂತೆ ಗರಿಷ್ಠ 15 ಗಂಟೆಗಳನ್ನ ನೀಡಬೇಕು. ವಿಜ್ಞಾನ ವಿಷಯ ಅಥವಾ ಪ್ರಾಯೋಗಿಕ ತರಗತಿಗಳ ವಿಷಯಗಳಿಗೆ ಗರಿಷ್ಠ 19 ಗಂಟೆಗಳನ್ನ ಕಾರ್ಯಭಾರವನ್ನ ಹಂಚಿಕೆ ಮಾಡಬೇಕು ಎಂಬುದಾಗಿ ಹೇಳಿದ್ದಾರೆ. ಏನು ಪಾರ್ಸಿಯಲಿ ವರ್ಕ್ ಲೋಡ್ ಅಂತ ತೆಗೆದುಕೊಂಡಿದ್ದಾರೋ ಅವರಿಗೆ ಕನಿಷ್ಠ ಕಲಾ, ವಾಣಿಜ್ಯ, ನಿರ್ವಹಣೆ, ಭಾಷಾ ವಿಷಯಗಳಿಗೆ 4 ಗಂಟೆ ಇರಬೇಕು. ವಿಜ್ಞಾನ ಅಥವಾ ಪ್ರಾಯೋಗಿಕ ತರಗತಿಯ ವಿಷಯಗಳಿಗೆ 5 ಗಂಟೆ ಇರಲೇಬೇಕು. ಇದಕ್ಕಿಂತ ಕಾರ್ಯಭಾರ ಕಡಿಮೆ ಇದ್ರೆ ಅತಿಥಿ ಉಪನ್ಯಾಸಕರನ್ನ ರಿಪೋರ್ಟ್ ಮಾಡಿಸ್ಕೊಳ್ಬಾರ್ದು ಎಂಬುದಾಗಿ ಹೇಳಿದ್ದಾರೆ. ಇನ್ನು ಉಳಿದಂತೆ ನಾನ್ ಕೋರ್ ಸಬ್ಜೆಕ್ಟ್ ಗಳಾದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಸೈನ್ಸ್ ಅಂಡ್ ಸೊಸೈಟಿ, ವ್ಯಾಲ್ಯೂ ಎಜುಕೇಶನ್, ಎನ್ವೈರನ್ಮೆಂಟಲ್ ಸೈನ್ಸ್ ಈ ವಿಷಯಗಳಲ್ಲಿ ಕನಿಷ್ಠ 3 ಗಂಟೆ ಇದ್ರೂ ಕೂಡ ನೀವು ಕಾರ್ಯಭಾರವನ್ನ ನೀಡಬಹುದು, ಅವರಿಗೆ ಸಂಬಳ ಆಗ್ತದೆ ಎಂಬುದಾಗಿ ಹೇಳಲಾಗಿದೆ. ಇನ್ನು ಅತಿಥಿ ಉಪನ್ಯಾಸಕರ ಗೌರವಧನವನ್ನ 16/3/2024 ಏನು ನಿಗದಿಪಡಿಸಿದೀವೋ ಅದರಂತೆ ಗೌರವಧನವನ್ನ ಪಾವತಿಸಬೇಕು. ಇನ್ನು ಅವರು ಅಪ್ಲಿಕೇಶನ್ ಹಾಕುವಂತ ಸಂದರ್ಭದಲ್ಲಿ ಏನು ಲಾಸ್ಟ್ ಡೇಟ್ ಇತ್ತೋ ಆ ಲಾಸ್ಟ್ ಡೇಟ್ ಒಳಗಡೆ ಅವರು ಪ್ರಮಾಣ ಪತ್ರಗಳನ್ನ ತೆಗೆದುಕೊಂಡಿದ್ರೆ ಈಗ ಕನ್ಸಿಡರ್ ಮಾಡಬಹುದು. ಆ ಲಾಸ್ಟ್ ಡೇಟ್ ಗಿಂತ ನಂತರದಲ್ಲಿ ಪ್ರಮಾಣ ಪತ್ರಗಳನ್ನ ತೆಗೆದುಕೊಂಡಿದ್ರೆ ಈ ಒಂದು ಅಕಾಡೆಮಿಕ್ ಇಯರ್ಗೆ ಅವರಿಗೆ ಈ ಒಂದು ಪ್ರಮಾಣ ಪತ್ರಗಳ ಮಾನದಂಡವನ್ನ ಕನ್ಸಿಡರ್ ಮಾಡೋ ಆಗಿಲ್ಲ ಎಂಬುದಾಗಿ ಹೇಳಲಾಗಿದೆ. ಅದು ಮುಂದಿನ ವರ್ಷಕ್ಕೆ ಕನ್ಸಿಡರ್ ಆಗುತ್ತೆ, ಈಗ ಅದನ್ನ ಕನ್ಸಿಡರ್ ಮಾಡಬಾರ್ದು ಎಂಬುದಾಗಿ ಹೇಳಲಾಗಿದೆ. ಇನ್ನು ಉಳಿದಂತೆ ಕೌನ್ಸಿಲಿಂಗ್ ನಲ್ಲಿ ಆಯ್ಕೆಯಾದ ಅತಿಥಿ ಉಪನ್ಯಾಸಕರು ಕಾಲೇಜಿನ ಪ್ರಾಂಶುಪಾಲರ ನಿರ್ದೇಶನದ ಮೇರೆಗೆ ಪರೀಕ್ಷಾ ಹಾಗೂ ಮೌಲ್ಯಮಾಪನ ಕಾರ್ಯಕ್ಕೆ ಹಾಜರಾಗಬೇಕು ಮತ್ತು 15-19 ಗಂಟೆಗಳ ಕಾರ್ಯಭಾರ ನಿರ್ವಹಿಸುವ ಅತಿಥಿ ಉಪನ್ಯಾಸಕರು ಪ್ರತಿನಿತ್ಯ ಕಾಲೇಜಿನ ಶೈಕ್ಷಣಿಕ ಅಥವಾ ಆಡಳಿತಾತ್ಮಕ ಪೂರ್ಣ ಅವಧಿಯವರೆಗೆ ಕರ್ತವ್ಯ ನಿರ್ವಹಿಸುವುದು ಎಂಬುದಾಗಿ ಹೇಳಿದ್ದಾರೆ. ಅಂದ್ರೆ ಅವರು ಶೈಕ್ಷಣಿಕ ಅವಧಿಗಳನ್ನ ಏನ್ ಮಾಡ್ಕೊಂಡಿರ್ತಾರೋ ಕಾಲೇಜಿನ ಅವಧಿ ಅಂತೇಳಿ ಆ ಪೂರ್ಣ ಅವಧಿವರೆಗೂ ಕೂಡ ಅತಿಥಿ ಉಪನ್ಯಾಸಕರು ಕೆಲಸ ಮಾಡಬೇಕು. ಅದು ಕೂಡ 15-19 ಗಂಟೆ ಕಾರ್ಯಭಾರವನ್ನ ಆಯ್ಕೆ ಮಾಡ್ಕೊಂಡವರು. ಪಾರ್ಸಿಲಿ ಯಾರು ತೆಗೆದುಕೊಳ್ತಾರೋ ಅವ್ರಿಗೆ ಇದು ಅನ್ವಯ ಆಗುದಿಲ್ಲ ಎಂಬುದಾಗಿ ಹೇಳಿದ್ದಾರೆ. ಇನ್ನು ಉಳಿದಂತೆ 60 ವರ್ಷ ವಯೋಮಿತಿ ಪೂರೈಸಿದ ತಕ್ಷಣ ಅವರನ್ನ ಕರ್ತವ್ಯದಿಂದ ಪ್ರಾಂಶುಪಾಲರ ಹಂತದಲ್ಲೇ ಬಿಡುಗಡೆ ಮಾಡಬೇಕು ಎಂಬುದಾಗಿ ಕೂಡ ಹೇಳಿದ್ದಾರೆ. ಇನ್ನು ಅತಿಥಿ ಉಪನ್ಯಾಸಕರಿಗೆ ರಜೆಯ ಒಂದು ವಿಚಾರವನ್ನ ನೋಡೋದಾದ್ರೆ ತಿಂಗಳಿಗೆ 1 ಸಾಂದರ್ಭಿಕ ರಜೆಯನ್ನ ನೀಡಬಹುದು. ಜೊತೆಗೆ ಆ ದಿನದ ಕಾರ್ಯಭಾರ ಏನಿದೆ ಇತರ ದಿನಗಳಲ್ಲಿ ಅದನ್ನ ಸರಿದೂಗಿಸಿಕೊಳ್ಬೇಕು ಅಂತಲೂ ಕೂಡ ಹೇಳಲಾಗಿದೆ. ಅತಿಥಿ ಉಪನ್ಯಾಸಕರೇನಾದ್ರೂ ಸತತವಾಗಿ 8 ದಿನಗಳವರೆಗೆ ಹೆಚ್ಚಿನ ಅವಧಿಗೆ ಗೈರು ಹಾಜರಾದಲ್ಲಿ ಅದು ಪ್ರಾಂಶುಪಾಲರ ಗಮನಕ್ಕೆ ಬರದೇ ಇದ್ದಂತ ಸಂದರ್ಭದಲ್ಲಿ ಅವರನ್ನು ಅತಿಥಿ ಉಪನ್ಯಾಸಕರ ಸೇವೆಯಿಂದ ಕೈ ಬಿಡುವುದು ಎಂಬುದಾಗಿ ಹೇಳಿದ್ದಾರೆ. ಜೊತೆಗೆ EMIS ನಲ್ಲಿ ಲಾಂಗ್ ಆಬ್ಸೆಂಟ್ ಎಂಬುದಾಗಿ ನಮೂದಿಸಬೇಕು ಎಂಬುದಾಗೂ ಕೂಡ ಹೇಳಲಾಗಿದೆ. ಇನ್ನು ಕೊನೆಯದಾಗಿ ಅತಿಥಿ ಉಪನ್ಯಾಸಕರ ಆಯ್ಕೆ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ
ವಿವಿಧ ನ್ಯಾಯಾಲಯಗಳಲ್ಲಿ ದಾಖಲಾಗಿರುವ ಅಥವಾ ದಾಖಲಾಗುವ ಪ್ರಕರಣಗಳಲ್ಲಿ ಮಾನ್ಯ ನ್ಯಾಯಾಲಯವು ನೀಡುವ ಅಂತಿಮ ತೀರ್ಪಿನ ಷರತ್ತಿಗೆ ಒಳಪಟ್ಟಿರುತ್ತದೆ ಎಂಬುದಾಗಿ ಹೇಳ್ತಿದ್ದಾರೆ. ಪ್ರೀತಿ ವೀಕ್ಷಕರೇ, ಇದಿಷ್ಟು ಮಾಹಿತಿಯಾಗಿತ್ತು. ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಜೊತೆಗೆ ಎಷ್ಟೋ ಮಂದಿಗೆ ಬೇಕಾಗುತ್ತೆ ಶೇರ್ ಮಾಡಿ. ಏನಾದ್ರು ಕೇಳಬೇಕು ಹೇಳಬೇಕು ಅಂತ ಹೇಳಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಹೋಗಿ ಒಂದು ಕಾಮೆಂಟ್ ಮಾಡಿ. ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್, ಲವ್ ಯು ಆಲ್. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಧನ್ಯವಾದಗಳು. ಮತ್ತೆ ಭೇಟಿ ಆಗ್ತಿರೋಣ.